ಎರಡ ಸಂಗತಿಗಳು, ಅನುಭವಿಸಿರೋದಿದೆಯಲ್ಲ ಅದೆಲ್ಲವನ್ನೂ ಕೂಡ ಗೆದ್ದು ಬಂದಿರೋದಿದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ. ಶಿವಣ್ಣ ಮನೆಯ ಬಳಿನೂ ಕೂಡ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ಗಳು ಜಮಾಯಿಸಿದ್ದಾರೆ. ನಾವು ನೋಡಿದ್ವಿ ಎಷ್ಟರ ಮಟ್ಟಿಗೆ ಒಂದು ದೊಡ್ಡ ಹಾರವನ್ನು ರೆಡಿ ಮಾಡಿಕೊಂಡು ಅದನ್ನು ಕ್ರೇನ್ ಮುಖಾಂತರ ಶಿವಣ್ಣನಿಗೆ ಹಾಕಬೇಕು ಅಂತ ಕಾಯ್ತಾ ಇದ್ರು ಅಂತ. ಹೆಣ್ಮಕ್ಳು ಒಂಥರ ಈ ಮನೆ ಮಗ ವಾಪಸ್ ಬರ್ತಾರಲ್ಲ ಆ ರೀತಿ ದಾರಿನಲ್ಲಿ ಓಕುಳಿಯನ್ನು ಹಿಡ್ಕೊಂಡು ಶಿವಣ್ಣನ ಸ್ವಾಗತಕ್ಕೆ ಸಜ್ಜಾಗಿದ್ದು, ಶಿವಣ್ಣನ ಮನೆಯಲ್ಲೂ ಕೂಡ ಈಗ ಎಲ್ಲ ಸಿದ್ಧತೆಗಳು ಕೂಡ ಆಗಿವೆ. ಹೂವಿನ ಬುಟ್ಟಿಗಳೇ ಬಂದಿವೆ. ಶಿವಣ್ಣನ ಮನೆ ಹೂವಿನಿಂದ ಅಲಂಕೃತಗೊಂಡಿದೆ. ನಿಜ, ಯಾಕಂದರೆ ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಒಂದು ಕ್ಷಣ ಈ ರೀತಿ ಏನೋ ಬಂದುಬಿಟ್ಟಿದೆ ಅನ್ನುವಂಥ ಸಂದರ್ಭದಲ್ಲಿ ಶಿವಣ್ಣ ಕಂಗಾಲಾಗಿದ್ದು ನಿಜ. ಆದರೆ ತೋರಿಸ್ಕೊಳ್ಳುವಂಥ ಮನೋಭಾವನೆ ಅಲ್ಲ ಶಿವಣ್ಣಂದು. ಈಗ ನಾನು ನೀವು ತುಂಬ ಸಂದರ್ಭಗಳು ನೋಡಿದ್ದೀವಿ. ನೀವು ಯಾವುದೇ ಕಾರ್ಯಕ್ರಮಕ್ಕೆ ಶಿವಣ್ಣನ ಕರೆದ್ರು ಕೂಡ ಹಮ್ಮು ಬಿಮ್ಮು ಇರಲ್ಲ ನೋಡಿ. ಶಿವಣ್ಣ ಒಂದೆರಡು ಸ್ಟೆಪ್ ಹಾಕ್ತೀರಾ ಅಂದ್ರೆ ರೆಡಿ ಹಂಗೇನೆ. ಅದೇ ಉತ್ಸಾಹದ ಚಿಲುಮೆ ಅಂತಲೇ ನಾವು ಕರೀತಾ ಇದ್ದೀವಿ ಶಿವರಾಜ್ ಕುಮಾರ್ ಅವ್ರನ್ನ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಯಾವ ಸಂದರ್ಭದಲ್ಲಿ ಬಂದರೂ ಕೂಡ ಅಥವಾ ಯಾರೇ ಇರಲಿ ಅವರನ್ನೇನು ಬಹಳ ವರ್ಷಗಳಿಂದ ಅವರ ಜೊತೆ ಒಡನಾಟ ಇರಬೇಕು ಅಂತಿಲ್ಲ, ಎದುರುಗಡೆ ಸಿಕ್ಕರೆ ಸಾಕು ಅವರನ್ನು ಅಷ್ಟೇ ಆತ್ಮೀಯವಾಗಿ ಮಾತನಾಡಿಸ್ತಾ ಇದ್ದಂತಹ ಒಂದು ಜೀವ ಶಿವರಾಜ್ ಕುಮಾರ್ ಅವರು. ಹಾಗಾಗಿ ಅಂತಹ ಜೀವಕ್ಕೊಂದು ಸಮಸ್ಯೆ ಆಗಿದೆ, ಆರೋಗ್ಯ ಬಾಧಿಸ್ತಾ ಇದೆ ಅಂತಂದಾಗ ಬಹಳ ದೊಡ್ಡ ನೋವಾಗಿತ್ತು ಅಭಿಮಾನಿ ವರ್ಗದಲ್ಲಿ. ಆದರೆ ಅಷ್ಟೇ ಬೇಗನೆ ಅವರು ಚೇತರಿಸ್ಕೊಂಡು ಅವರು ಯಾವಾಗಲೂ ಏನು ಉತ್ಸಾಹದ ಚಿಲುಮೆ ನಾವು ಕರಿತೀವಿ ಅದೇ ಉತ್ಸಾಹದಲ್ಲಿ ಅವರು ವಾಪಸ್ ಆಗಿದ್ದಾರೆ. ಅದು ಎಲ್ಲ ಅಭಿಮಾನಿಗಳು ಕೂಡ ಖುಷಿ ಕೊಡ್ತಾ ಇದೆ. ಸೆಂಚುರಿ ಸ್ಟಾರ್ ಹೆಲ್ದಿ ಸ್ಟಾರ್ ಆಗಲಿ ಅಂತ ಪ್ರತಿಯೊಬ್ಬರು ಆಶಿಸ್ತಾ ಇದ್ರು. ಅದರಂತೆ ಅವರು ಹೆಲ್ದಿಯಾಗಿ ವಾಪಸ್ ಆಗಿರುವಂಥದ್ದು ಅಭಿಮಾನಿಗಳಲ್ಲಿ ಖುಷಿ ಸಂಭ್ರಮ. ಅವ್ರು ಯಾವಾಗಲೂ ಉತ್ಸಾಹದ ಚಿಲುಮೆ, ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ. ತುಂಬಾ ಭಯ ಆಗಿತ್ತು ಎಲ್ರಿಗೂ, ತುಂಬ ಹೆದರ್ಕೊಂಡಿದ್ವಿ, ಎಲ್ಲ ಪ್ರಾರ್ಥನೆಗಳಿತ್ತು, ಎಲ್ಲರೂ ಬೇಡ್ಕೊಂಡಿದ್ವಿ ಅಣ್ಣ ಹುಷಾರಾಗಿ ವಾಪಸ್ ಬರಲಿ ಅಂತ. ಬಂದಿದ್ದಾರೆ, ಅದ್ರ ಬಗ್ಗೆ ತುಂಬ ಖುಷಿ ಇದೆ, ಹೆಮ್ಮೆ. 100% ಪ್ರೂವ್ ಆಗುತ್ತೆ. ಅವ್ರು ಯಾವಾಗಲೂ ಎಂದು ಎನರ್ಜೆಟಿಕ್ಕು, ಅವ್ರು ಯಾವಾಗಲೂ ಉತ್ಸಾಹದ ಚಿಲುಮೆ, ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ. ತುಂಬಾ ಭಯ ಆಗಿತ್ತು ಎಲ್ರಿಗೂ, ತುಂಬ ಹೆದರ್ಕೊಂಡಿದ್ವಿ, ಎಲ್ಲ ಪ್ರಾರ್ಥನೆಗಳಿತ್ತು, ಎಲ್ಲರೂ ಬೇಡ್ಕೊಂಡಿದ್ವಿ ಅಣ್ಣ ಹುಷಾರಾಗಿ ವಾಪಸ್ ಬರಲಿ ಅಂತ. ಬಂದಿದ್ದಾರೆ, ಅದ್ರ ಬಗ್ಗೆ ತುಂಬ ಖುಷಿ ಇದೆ, ಹೆಮ್ಮೆ. 100